ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. ಪೀಠಿಕೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಧುನಿಕ ಭಾರತದ ಮತ್ತು ವಿಶ್ವ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟನೆಯಾಗಿದೆ. ಭಾರತೀಯ ರಾಷ್ಟ್ರೀಯತೆ, ಸ್ವಾಭಿಮಾನ ಹಾಗೂ ಸ್ವಾತಂತ್ರ್ಯದ ಸಾಕಾರ ರೂಪವಾಗಿ ಉದಯಿಸಿದ ರಾಷ್ಟ್ರೀಯ ಕಾಂಗ್ರೆಸ್ ಭಾರತ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನೋದು ಗೊತ್ತಾಗ್ತದೆ. 19ನೇ ಶತಮಾನದ ನವಭಾರತದ ಪ್ರಮುಖ ಸಂಗಾತಿ ಎಂದರೆ ರಾಷ್ಟ್ರೀಯತೆಯ ಬೆಳವಣಿಗೆ. ಈ ರೀತಿ ರಾಷ್ಟ್ರೀಯತೆ ಎಲ್ಲ ಬಗೆಯ ರಾಷ್ಟ್ರೀಯ ಬೆಳವಣಿಗೆಗೆ ಕಾರಣವಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದರಿಂದ ವಿದೇಶಿಯರಲ್ಲಿ ವಸಾಹತು ನೀತಿ, ಸಾಮ್ರಾಜ್ಯಶಾಹಿ ನೀತಿಯನ್ನು ಕಿತ್ತಿ ಒಗೆದು ಸ್ವಾತಂತ್ರ್ಯ ಪಡೆಯುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಈ ಚೈತನ್ಯವು ಕೇವಲ ರಾಜಕೀಯ, ಸಾಮಾಜಿಕ ಸಮಾನತೆ, ಆತ್ಮಾಭಿಮಾನ ಮುಂತಾದ ಅಂಶಗಳನ್ನು ಒಳಗೊಂಡಿರುತ್ತದೆ. ನಮ್ಮ ಭವ್ಯ ಭಾರತದ ಅವಲೋಕನ ಮಾಡಿದಾಗ ವೈವಿಧ್ಯಮಯವಾಗಿರ್ತಕ್ಕಂಥ ನಾಡು ಅನೇಕ ಮತ ಪಂಥಗಳಿಂದ ಕೂಡಿರ್ತಕ್ಕಂಥ ಸನಾತನ ಹಿಂದೂ ರಾಷ್ಟ್ರವಾಗಿದೆ. ಇಂಥ ಸಂಪದ್ಭರಿತವಾಗಿರ್ತಕ್ಕಂಥ ಈ ನಾಡಿನ ಮೇಲೆ ಅನೇಕ ವಿದೇಶಿಯರು ತಮ್ಮ ಕಣ್ಣುಗಳನ್ನು ಹಾಯಿಸುವುದರ ಮೂಲಕ ಅವರು ಭಾರತದ ಮೇಲೆ ದಾಳಿಯನ್ನು ಪ್ರಾರಂಭ ಮಾಡ್ತಾರೆ. ಭಾರತದಲ್ಲಿರ್ತಕ್ಕಂಥ ವಿಫಲವಾದ, ಹೇರಳವಾದ ಸಂಪತ್ತನ್ನು ಕೊಳ್ಳೆ ಹೊಡೆಯುವಂಥದ್ದು ವಿದೇಶಿಯರದಾಗಿದ್ದಿತ್ತು. ಇಂತಹ ವಿದೇಶಿಯರಲ್ಲಿ ಪ್ರಮುಖರಾಗಿರ್ತಕ್ಕಂಥವರು ಗ್ರೀಕರು, ಟರ್ಕರು, ಅರೇಬಿಯನ್ನರು, ಮೊಘಲರು ಭಾರತದ ಮೇಲೆ ತಮ್ಮದೇ ಆಗಿರತಕ್ಕಂಥ ರಾಜಕೀಯ ಪ್ರಾಬಲ್ಯವನ್ನು ಸ್ಥಾಪಿಸುವುದಕ್ಕೆ ಅನೈಕ್ಯತೆಯ ಲಾಭವನ್ನು ಪಡೆದುಕೊಂಡು ತಮ್ಮ ಪ್ರಾಬಲ್ಯವನ್ನು ಬಲಗೊಳಿಸಿ ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ನಾಶ ಮಾಡತೊಡಗಿದರು. ಇದರಿಂದ ಭಾರತೀಯರಿಗೆ ತುಂಬ ತೊಂದರೆಯಾಗುತ್ತದೆ, ಬೇಸರಗಳಾಗುತ್ತದೆ ಹಾಗೂ ಆಕ್ರೋಶಗಳು ಅಂತರಾಳದಲ್ಲಿ ಸ್ಮರಿಸುತ್ತದೆ. ಅದೇ ತಮ್ಮ ರಾಷ್ಟ್ರೀಯತೆಯ ಮನೋಭಾವನೆಯಿಂದ ಉದಯಿಸಿಕೊಳ್ಳುವುದಕ್ಕೆ ಭಾರತೀಯರಲ್ಲಿ ಈ ಒಂದು ಹೊಸ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಗುರಿಯನ್ನು ಕಟ್ಕೊಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. 15ನೇ ಶತಮಾನದಲ್ಲಿ ಸಮುದ್ರಯಾನಕ್ಕಾಗಿ ವ್ಯಾಪಾರ ಪ್ರಾರಂಭ ಮಾಡಿರ್ತಕ್ಕಂಥ ಡಚ್ಚರು, ಇಂಗ್ಲೀಷರು ತಮ್ಮ ವ್ಯಾಪಾರದ ಚಟುವಟಿಕೆಗಳ ಜೊತೆಗೆ ಇಲ್ಲಿಯ ರಾಜಕೀಯ ಅನೈಕ್ಯತೆಯ ಲಾಭವನ್ನು ಪಡೆದು ವಿಸ್ತರಣಾ ನೀತಿ, ಸಾಮ್ರಾಜ್ಯಶಾಹಿ ನೀತಿಗೆ ಕೈ ಹಾಕುವುದರ ಮೂಲಕ ಇದರಿಂದ ತಮ್ಮಲ್ಲಿಯೇ ಕಾದಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಐರೋಪ್ಯರಾಗಿರ್ತಕ್ಕಂಥ ಡಚ್ಚರು, ಫ್ರೆಂಚರು, ಪೋರ್ಚುಗೀಷರು ಮತ್ತು ಬ್ರಿಟಿಷರು. ಆದರೆ ಬ್ರಿಟಿಷರು 1600ರಲ್ಲಿ ಕೈಯಲ್ಲಿ ತಕ್ಕಡಿಯನ್ನು ಹಿಡ್ಕೊಂಡು ವ್ಯಾಪಾರಕ್ಕೆ ಬಂದಿರತಕ್ಕಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನದೇ ಆಗಿರ್ತಕ್ಕಂಥ ಪ್ರಬಲವಾದಂಥ ಸೈನ್ಯದ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡೋದ್ರ ಮೂಲಕ, ರಾಜಕೀಯವಾಗಿ ಹಿಡಿತವನ್ನು ಸಾಧಿಸಿಕೊಳ್ಳೋದ್ರ ಮೂಲಕ ತನ್ನದೇ ಆದಂಥ ಸೂಪ್ರಮಸಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಬಂದಿರತಕ್ಕಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಭಾರತಕ್ಕೆ ಪ್ರವೇಶ ಮಾಡಿತು. ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷರ ಆಳ್ವಿಕೆ ತನ್ನದೇ ಆಗಿರ್ತಕ್ಕಂಥ ಪ್ರಾಬಲ್ಯವನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತದೆ, ಭಾರತೀಯರನ್ನು ಶೋಷಣೆಗೆ ಒಳಮಾಡುತ್ತದೆ ಈ ಈಸ್ಟ್ ಇಂಡಿಯಾ ಕಂಪನಿ. ಇಂಥ ಅನೈಕ್ಯತೆಯ ಕುಕೃತ್ಯಗಳ ವಿರುದ್ಧ ಬಂಡೆದ್ದಿರತಕ್ಕಂಥ ಜನ 1857ರಲ್ಲೂ ಕೂಡ ದಂಗೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರ ಜೊತೆಗೆ ಇನ್ನೂ ಅನೇಕ ವಿಧವಾಗಿರತಕ್ಕಂಥ ಹೋರಾಟಗಳು ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯದ ವಿರುದ್ಧವಾಗಿ ನಡೀತದೆ. ಆದರೆ ಅವತ್ತು ನಡೆಸಿರ್ತಕ್ಕಂಥ ಆ ಸ್ವಾತಂತ್ರ್ಯ ಆಂದೋಲನ ಅದು ಯಶಸ್ವಿ ಆಗುವುದಿಲ್ಲ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅನ್ನುವಂಥದ್ದು. ಮಾನವ ಜೀವನದ ಎಲ್ಲ ಮೂಲಗಳಲ್ಲಿ ಹೊಸತನದ ತ್ವರಿತ ರಾಷ್ಟ್ರೀಯತೆಯ ಚೈತನ್ಯವು ಯುರೋಪಿನಲ್ಲಿ ಆಗಿರತಕ್ಕಂಥ 14ನೇ ಶತಮಾನದಲ್ಲಿ ಆರಂಭಿಸಿ ಪುನರುಜ್ಜೀವನ ಉಂಟಾಗ್ತದೆ. ಆದರೆ ಈ ಪುನರುಜ್ಜೀವನ ಭಾರತದಲ್ಲಿ ಉಂಟಾಗಿರ್ತಕ್ಕಂಥದ್ದು 19ನೇ ಶತಮಾನದಲ್ಲಿ ಅಂತಕ್ಕಂಥದ್ದು. ರಿನೈಸೆನ್ಸ್ ಅಂತ ಹೇಳ್ತೀವಿ, ಹೊಸ ಬೆಳವಣಿಗೆ, ಹೊಸ ಅಭಿವೃದ್ಧಿ, ಹೊಸ ಸುಧಾರಣೆ ಐರೋಪ್ಯ ರಾಷ್ಟ್ರಗಳಲ್ಲಿ 14ನೇ ಶತಮಾನದಲ್ಲಿ. ಆದರೆ ನಮ್ಮ ರಾಷ್ಟ್ರದಲ್ಲಿ ಅಂದರೆ ಭಾರತದಲ್ಲಿ 19ನೇ ಶತಮಾನದಲ್ಲಿ ಈ ರಾಷ್ಟ್ರೀಯತೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ಹಲವಾರು ಅಂಶಗಳು ಇಲ್ಲಿ ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ಬೇಕು, ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು ಅನ್ನುವಂಥ ಗುರಿಯತ್ತ ಸಾಗುವುದಕ್ಕೆ ಅನುವು ಮಾಡಿಕೊಡುತ್ತದೆ ಅದು 19ನೇ ಶತಮಾನದಲ್ಲಿ ಅಂತಕ್ಕಂಥದ್ದು. ಸೊ ಹೀಗೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ಜರುಗಿರ್ತಕ್ಕಂಥ ಘಟನೆಗಳ ಸಂಪರ್ಕದಿಂದ ಪ್ರಭಾವಿತಗೊಂಡಿರ್ತಕ್ಕಂಥ ಭಾರತವು 19ನೇ ಶತಮಾನದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ನೀತಿ ವಿರುದ್ಧ ಸಮರವನ್ನು ಸಾರಿ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತದೆ. ಕೆಲವು ವಿದ್ವಾಂಸರು ಹೇಳಿರುವಂತೆ ಭಾರತೀಯ ರಾಷ್ಟ್ರೀಯತೆ ಕೇವಲ ಬ್ರಿಟಿಷರ ಆಗಮನ ಮತ್ತು ಅವರ ಆಳ್ವಿಕೆಯಿಂದಲೇ ಉಂಟಾಯಿತೆಂದು ಭಾವಿಸುವುದು ತಪ್ಪು ಅಂತ ಹೇಳ್ತಾರೆ. ಏಕೆಂದರೆ ಭಾರತೀಯರಲ್ಲಿ ಸಂಸ್ಕೃತ ಮತ್ತು ರಾಷ್ಟ್ರೀಯತೆ ಅಂತಕ್ಕಂಥ ಮನೋಭಾವನೆ ಭಾರತೀಯರಲ್ಲಿ ಪ್ರಾಚೀನ ಕಾಲದಿಂದಲೂ ಬೆಳ್ಕೊಂಡು ಬಂದಿರತಕ್ಕಂಥದ್ದಾಗಿದ್ದಿತ್ತು. ನಾವು ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ನಮಗೆ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ, ರಾಷ್ಟ್ರಭಕ್ತಿ, ರಾಷ್ಟ್ರೀಯತೆ ಅಂತಕ್ಕಂಥದ್ದು
ಮುಂಚೆನೇ ಇತ್ತು, ಬ್ರಿಟಿಷರು ಬರುವುದಕ್ಕಿಂತ ಪೂರ್ವದಲ್ಲಿ ಇತ್ತು ಅನ್ನುವುದಕ್ಕೆ ಹಲವಾರು ಉದಾಹರಣೆಗಳನ್ನು ನಾವು ಗಮನಿಸಿದಾಗ ನಮಗೆ ಕಂಡು ಬರ್ತದೆ ಅಂತಕ್ಕಂಥದ್ದು. ಉದಾಹರಣೆಗೆ ಪೌರವನಾಗಿರ್ತಕ್ಕಂಥ ಇಲ್ಲಿ ವಿದೇಶಿಯರ ಅಲೆಕ್ಸಾಂಡರ್ನ ವಿರುದ್ಧ ಸಿಂಹದಂತೆ ಗರ್ಜಿಸಿ ಪ್ರಾಣದ ಹಂಗನ್ನು ತೊರೆದು ಹೋರಾಟ ನಡೆಸಿರ್ತಕ್ಕಂಥದ್ದು ಮತ್ತು ಅವನು ಅಲೆಕ್ಸಾಂಡರ್ನ ಸಂಭಾಷಣೆಯಲ್ಲಿನ ವೀರವಾಣಿಯ ಭಾರತೀಯರು ರಾಷ್ಟ್ರೀಯತೆಯ ಅತ್ಯಂತ ಗಮನಾರ್ಹವಾಗಿರ್ತಕ್ಕಂಥದ್ದು ಅನ್ನೋದು ಗೊತ್ತಾಗ್ತದೆ. ಇದೇ ರೀತಿಯಾಗಿ ಗ್ರೀಕರ ವಿರುದ್ಧ ಚಂದ್ರಗುಪ್ತ ಮೌರ್ಯ ನಡೆಸಿರ್ತಕ್ಕಂಥ ಯುದ್ಧ, ನಂತರ ಮುಸ್ಲಿಮರ ವಿರುದ್ಧ ವಿಜಯನಗರ ಸಾಮ್ರಾಜ್ಯ ಮಾಡಿರ್ತಕ್ಕಂಥ ಹೋರಾಟ, ಶಿವಾಜಿಯ ನೇತೃತ್ವದಲ್ಲಿ ಮರಾಠರು ಮೊಘಲರ ವಿರುದ್ಧ ಮಾಡಿರ್ತಕ್ಕಂಥ ಹೋರಾಟ, ದೇಶಾಭಿಮಾನದ ಉದಾಹರಣೆಗಳಿವೆ ಎಲ್ಲವೂ ಅನ್ನುವಂಥದ್ದು ಗೊತ್ತಾಗ್ತದೆ. ಅಂದರೆ ನಾವು ಕೇವಲ ಬ್ರಿಟಿಷರಿಂದ ಬಂದಿರತಕ್ಕಂಥ ಅಥವಾ ಬ್ರಿಟಿಷರು ಬಂದ ಮೇಲೆ ಭಾರತೀಯರಲ್ಲಿ ರಾಷ್ಟ್ರಪ್ರಜ್ಞೆ ಮೂಡುತ್ತದೆ ಅನ್ನುವಂಥದ್ದು ಅದು ತಪ್ಪು. ಅದಕ್ಕಿಂತ ಪೂರ್ವದಲ್ಲಿ ಕೂಡ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆ ಬಗ್ಗೆ ಸಾಕಷ್ಟು ಆದಿಕಾಲದಲ್ಲೂ ಕೂಡ ಹೋರಾಟಗಳು ನಡೀತವೆ ಅನ್ನೋದಕ್ಕೆ ಈ ಮೇಲೆ ಹೇಳಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ಗಮನಿಸಿದಾಗ ನಮಗೆ ಸ್ಪಷ್ಟವಾದಂಥ ಮಾಹಿತಿ ಗೊತ್ತಾಗ್ತದೆ ಅನ್ನುವಂಥದ್ದು. ಬ್ರಿಟಿಷರು ಭಾರತದಲ್ಲಿ ವಸಾಹತುವನ್ನು ಸ್ಥಾಪನೆ ಮಾಡತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಭಾರತೀಯ ಅರಸರುಗಳು ರಾಷ್ಟ್ರೀಯತೆಗಾಗಿ ತಮ್ಮದೇ ಆಗಿರ್ತಕ್ಕಂಥ ಪ್ರಾಣಾರ್ಪಣೆಯನ್ನು ಗೈದಿರ್ತಕ್ಕಂಥದ್ದು ಅಥವಾ ತಮ್ಮನ್ನು ತಾವು ಬಲಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಪ್ರಶಂಸನೀಯವಾಗಿರ್ತಕ್ಕಂಥದ್ದು ಅನ್ನೋದು ಗೊತ್ತಾಗ್ತದೆ. ಆದರೆ ಅಂದಿನ ರಾಜಕೀಯ ಅವಶ್ಯಕತೆಯಿಂದಾಗಿ ಭಾರತೀಯರಲ್ಲಿ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಕ್ಷೀಣಿಸ್ತದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಏನದು ರಾಜಕೀಯ ಅಂತ ಹೇಳಿದ್ರೆ, ಭಾರತದಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥಾನದ ಅರಸರುಗಳಲ್ಲಿ ಸಂಘಟನೆ ಅನ್ನುವಂಥದ್ದು ಇರಲಿಲ್ಲ, ಐಕ್ಯತೆ ಅನ್ನುವಂಥದ್ದು ಇರಲಿಲ್ಲ. ಇಲ್ಲಿರ್ತಕ್ಕಂಥ ಅನೇಕ ಪಾಳೆಗಾರರು ಅಥವಾ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥಾನದ ರಾಜರುಗಳು ತಮ್ಮದೇ ಆಗಿರ್ತಕ್ಕಂಥ ಸಂಸ್ಥಾನಗಳ ಉಳಿಸಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದರೆ ವಿನಃ ಅಖಂಡ ಭಾರತವನ್ನು ಪಾಶ್ಚಿಮಾತ್ಯರಿಂದ ಸ್ವತಂತ್ರಗೊಳಿಸಬೇಕು ಅಥವಾ ಸ್ವತಂತ್ರವಾಗಿರ್ತಕ್ಕಂಥ ರಾಷ್ಟ್ರವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಬಹುಶಃ ಈ ಒಂದು ಮನೋಭಾವನೆ ಆವತ್ತಿನ ಕಾಲಕ್ಕೆ ಭಾರತೀಯರಲ್ಲಿ ಸ್ವಲ್ಪ ಅದರ ಕೊರತೆ ಇತ್ತು ಅಥವಾ ಅದರ ಅಭಾವ ಇತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಂತರ ಬ್ರಿಟಿಷರ ಆಳ್ವಿಕೆಯ ಕಾಲಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾರತೀಯರಲ್ಲಿ ಅನೇಕ ಕಾಯಿದೆಗಳು, ರಾಜಕೀಯ ಸಂಘ ಸಂಸ್ಥೆಗಳು ಬೆಳೆದುಕೊಳ್ಳುವುದರ ಮೂಲಕ ಅದರ ಸತ್ಫಲದಿಂದಾಗಿ, ಅದರ ಪ್ರಭಾವದಿಂದಾಗಿ ಭಾರತೀಯರಲ್ಲಿ ತಾವೆಲ್ಲರೂ ಭಾರತೀಯರು ಶಿಕ್ಷಣವನ್ನು ಪಡ್ಕೊಂಡ ಮೇಲೆ, ಶಿಕ್ಷಣ ಅಂತ ಹೇಳುವಾಗ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡ್ಕೊಂಡ ಮೇಲೆ ಹೊಸ ವಿಚಾರಧಾರೆಗಳು ಭಾರತೀಯರಲ್ಲಿ ಉಂಟಾಗ್ತವೆ. ಆ ಹೊಸ ವಿಚಾರಧಾರೆಗಳಿಂದಾಗಿ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ತಾರೆ. ಭಾರತದ ಆಳ್ವಿಕೆಯಲ್ಲಿ ರಾಷ್ಟ್ರೀಯತೆ ಬೆಳ್ಕೊಂಡು ಬರ್ತದೆ. ಇದರಿಂದ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಸ್ಥಾಪನೆಯಾಗುವುದಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂತ ಹೇಳಿದ್ರೆ ಈ ಎಲ್ಲ ವಿಚಾರಗಳು ಬಹುಮುಖ್ಯವಾಗಿರ್ತಕ್ಕಂಥವುಗಳು ಅನ್ನುವಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಸ್ಥಾಪನೆ ಪೂರ್ವದಲ್ಲಿ ಇದ್ದಿರ್ತಕ್ಕಂಥ ಭಾರತೀಯ ಸಂಘ ಸಂಸ್ಥೆಗಳು ಅಂತ ಇಟ್ಕೊಂಡ್ಬಿಟ್ಟು, ಕಾಂಗ್ರೆಸ್ ಸ್ಥಾಪನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಭಾರತದಲ್ಲಿ ಅನೇಕ ಸಂಘ ಸಂಸ್ಥೆಗಳು ತನ್ನದೇ ಆಗಿರ್ತಕ್ಕಂಥ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದವು ಅಂತಕ್ಕಂಥದ್ದು. 1830ರ ಕಲ್ಕತ್ತಾ ದ್ವಾರಕಾನಾಥ್ ಟ್ಯಾಗೋರ್ ದಿ ಲ್ಯಾಂಡ್ ಹೋಲ್ಡರ್ ಸೊಸೈಟಿ ಅನ್ನುವಂಥದ್ದು, 1866ರ ಲಂಡನ್ನಿನ ದಾದಾಬಾಯಿ ನವರೋಜಿಯವರ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅಂತಕ್ಕಂಥ ಸಂಸ್ಥೆ, 1839ರಲ್ಲಿರ್ತಕ್ಕಂಥ ಲಂಡನ್ನಿನ ವಿಲಿಯಂ ಆ್ಯಡಮ್ ಅಂತಕ್ಕಂಥವ್ರು ಬ್ರಿಟಿಷ್ ಇಂಡಿಯಾ ಸೊಸೈಟಿ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡ್ತಾರೆ. 1870ರ ಪೂನಾದ ರಾನಡೆ ಮತ್ತು CV ಜೋಶಿ ಅಂತಕ್ಕಂಥವರು ಸಾರ್ವಜನಿಕ ಸಭಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ. 1876ರ ಬಂಗಾಳದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಇಂಡಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು. 1884ರಲ್ಲಿ ಮದ್ರಾಸ್ನಲ್ಲಿ G. ಸುಬ್ರಹ್ಮಣ್ಯ ಮತ್ತು ಮದ್ರಾಸ್ನ ಮಹಾಜನ ಸಭಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ ಅಂತಕ್ಕಂಥದ್ದು. 1883ರಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿಯವರು ದ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇವೆಲ್ಲವುಗಳು 1885ರ ಕಾಂಗ್ರೆಸ್ ಸ್ಥಾಪನೆ ಆಗೋದಕ್ಕಿಂತ ಮುಂಚಿತವಾಗಿ ಇರತಕ್ಕಂಥ ಭಾರತದಲ್ಲಿನ ಸಂಘ ಸಂಸ್ಥೆಗಳು ಇದ್ದವು ಅನ್ನುವಂಥದ್ದು ಗೊತ್ತಾಗ್ತದೆ. ಆ ಎಲ್ಲ ಸಂಘ ಸಂಸ್ಥೆಗಳು ವಿಲೀನಗೊಳ್ಳುವುದರ ಮೂಲಕ ಅಖಂಡ ಭಾರತದಲ್ಲಿ ಒಂದೇ ಸಂಘ ಇರಬೇಕು ಅಂತ ಇಟ್ಕೊಂಡ್ಬಿಟ್ಟು ಆ ಸಂಸ್ಥೆಯನ್ನು ಹುಟ್ಟು ಹಾಕುವುದಕ್ಕೆ ಪ್ರಯತ್ನಗಳು ನಡೀತವೆ. ಆ ಪ್ರಯತ್ನ ನಡೆದಿರ್ತಕ್ಕಂಥದ್ದು ಅದು 1885ರಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಅಥವಾ INC ಅಂತ ಹೇಳ್ತೀವಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳ್ತೀವಿ, ಆ ಒಂದು ಸಂಸ್ಥೆ ಹುಟ್ಟು ಹಾಕ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಕಾಂಗ್ರೆಸ್ ಸ್ಥಾಪನೆಯಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿಯವರ ಪಾತ್ರ ಅಂತ ಇಟ್ಕೊಂಡ್ಬಿಟ್ಟು, ಇವರು ಬಂಗಾಳದ ಕಲ್ಕತ್ತಾದಲ್ಲಿ 1848 ನವೆಂಬರ್ 28ನೇ ತಾರೀಕಿನಂದು ಜನ್ಮ ತಾಳ್ತಾರೆ ಸುರೇಂದ್ರನಾಥ್ ಬ್ಯಾನರ್ಜಿಯವರು. ಇವರು ತಂದೆ ದುರ್ಗಾಚಂದ್ರ ಬ್ಯಾನರ್ಜಿ ಅಂತ ಇಟ್ಕೊಂಡ್ಬಿಟ್ಟು
ಕಲ್ಕತ್ತಾದಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರಸಿದ್ಧರಾಗಿರ್ತಕ್ಕಂಥ ಡಾಕ್ಟರ್ ಆಗಿದ್ದರು ಸುರೇಂದ್ರನಾಥ್ ಬ್ಯಾನರ್ಜಿಯವರ ತಂದೆ. ಪೇರೆಂಟಲ್ ಕಾಲೇಜ್ ಮತ್ತು ಹಿಂದೂ ಕಾಲೇಜಿನಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಶಿಕ್ಷಣವನ್ನು ಪಡಿತಾರೆ. ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನು ಪಡೆದುಕೊಳ್ತಾರೆ. ನಂತರ ಇವರು 1869ರಲ್ಲಿ ನಾಗರಿಕ ಸೇವಾ ಪರೀಕ್ಷೆಯನ್ನು ಬರೀತಾರೆ. ಅಂದರೆ IAS ಅಂತ ಹೇಳ್ತೀವಿ ನಾವು, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಆ ಪರೀಕ್ಷೆಯನ್ನು ಬರೆದು ಪಾಸ್ ಆಗ್ತಾರೆ ಸುರೇಂದ್ರನಾಥ್ ಬ್ಯಾನರ್ಜಿಯವರು. ಅನೇಕ ವಿವಾದಗಳನ್ನು ಎದುರಿಸಿ ಕಲ್ಕತ್ತಾದ ಜಲಾಲಾಬಾದ್ನಲ್ಲಿ, ಅಂದರೆ ಠಾಣಾ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಮ್ಯಾಜಿಸ್ಟ್ರೇಟ್ ಹುದ್ದೆಗೆ ನೇಮಕವಾಗ್ತಾರೆ. ಮತ್ತು ಬಹುಬೇಗ ಜನಾಂಗೀಯ ತಾರತಮ್ಯ ನೀತಿಯಿಂದಾಗಿ ಅಲ್ಲಿ ಆ ಒಂದು ಮ್ಯಾಜಿಸ್ಟ್ರೇಟ್ ಅಂತಕ್ಕಂಥ ಒಂದು ಹುದ್ದೆಯನ್ನು ಅವರು ಕಳ್ಕೊಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಯಾಕೆ ಆ ಮ್ಯಾಜಿಸ್ಟ್ರೇಟ್ ಹುದ್ದೆಯನ್ನು ಕಳ್ಕೊಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಜನಾಂಗೀಯ ಘರ್ಷಣೆ ಪ್ರಾರಂಭವಾಗ್ತದೆ ಅಥವಾ ಲಿಂಗ ತಾರತಮ್ಯ ಅನ್ನುವಂಥ ಘರ್ಷಣೆ ಪ್ರಾರಂಭವಾಗ್ತದೆ. ಆ ಕಾರಣಕ್ಕೋಸ್ಕರ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಮ್ಯಾಜಿಸ್ಟ್ರೇಟ್ ಅಂತಕ್ಕಂಥ ಹುದ್ದೆಯನ್ನು ಅವರು ಕಳ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಹೀಗೆ ಬ್ರಿಟಿಷರ ಈ ನೀತಿಯಿಂದ ಅನೇಕ ಭಾರತೀಯರು ಉನ್ನತವಾಗಿರ್ತಕ್ಕಂಥ ಹುದ್ದೆಗಳಿಂದ ವಂಚಿತರಾಗ್ತಾರೆ. ಕಾರಣ, ಇವರ ವಿರುದ್ಧ ಹೋರಾಟ ಮಾಡಲು 1876ರಲ್ಲಿ ಇಂಡಿಯನ್ ಅಸೋಸಿಯೇಷನ್ ಎಂಬ ರಾಷ್ಟ್ರಮಟ್ಟದ ರಾಜಕೀಯ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರಚಾರ ಮಾಡೋದಕ್ಕೋಸ್ಕರ ದೇಶದಾದ್ಯಂತ ಸಂಚಾರವನ್ನು ಮಾಡ್ತಾರೆ ಸುರೇಂದ್ರನಾಥ್ ಬ್ಯಾನರ್ಜಿಯವರು. ಬುದ್ಧಿವಂತರು, ವಿದ್ಯಾವಂತರು ಆಗಿರ್ತಕ್ಕಂಥ ಸುರೇಂದ್ರನಾಥ್ ಬ್ಯಾನರ್ಜಿಯವರು ತಮ್ಮ ಸಹಪಾಠಿಗಳನ್ನು ಸಂಗ್ರಹಿಸುವುದರ ಮೂಲಕ, ಅನೇಕ ಜನ ಗುಂಪುಗಳನ್ನು ಕಟ್ಟಿಕೊಳ್ಳುವುದರ ಮೂಲಕ, ವಿದ್ವಾಂಸರನ್ನು ಒಂದು ಕಡೆಗೆ ಸೇರಿಸುವುದರ ಮೂಲಕ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದಕ್ಕೆ 25,000 ರೂಪಾಯಿ ಹಣವನ್ನು ಕೂಡ ಅಂದಿನ ಕಾಲಕ್ಕೆ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಸಂಗ್ರಹಿಸ್ತಾರೆ. ದೇಶದಲ್ಲಿರುವ ವಿವಿಧ ಸಂಘ ಸಂಸ್ಥೆಗಳನ್ನು ಒಂದೇ ಸೂರಿನಲ್ಲಿ ತರಬೇಕು ಅಂತ ಇಟ್ಕೊಂಡ್ಬಿಟ್ಟು ರಾಷ್ಟ್ರಮಟ್ಟದಲ್ಲಿರ್ತಕ್ಕಂಥ, ಅಂದರೆ ಅಖಂಡ ಭಾರತದಾದ್ಯಂತ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡ್ತಾರೆ. ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಇಟ್ಕೊಂಡ್ಬಿಟ್ಟು 1883ರಲ್ಲಿ ಈ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಅಂತಕ್ಕಂಥ ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ತೀರ್ಮಾನಿಸ್ತಾರೆ. ಕ್ರಿಯಾಶೀಲರಾಗಿದ್ದರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ರಾಷ್ಟ್ರಮಟ್ಟದಲ್ಲಿ ರಾಜಕೀಯ ಸಂಸ್ಥೆಯನ್ನು ಸ್ಥಾಪಿಸುವುದರಲ್ಲಿ ಇವರು ಮೊದಲಿಗರಾಗಿರ್ತಕ್ಕಂಥವರು. ಇವರನ್ನು ರಾಷ್ಟ್ರದ ಗುರು ಅಂಥೇಳಿ, ಭಾರತದ ರಾಷ್ಟ್ರೀಯ ಚಳವಳಿಯ ಪಿತಾಮಹ ಅಂಥೇಳಿ ಕೂಡ ಸುರೇಂದ್ರನಾಥ್ ಬ್ಯಾನರ್ಜಿಯವರಿಗೆ ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ A.O. ಹ್ಯೂಮ್ ಅಂತಕ್ಕಂಥವರ ಪ್ರವೇಶ ಕೂಡ ಇಲ್ಲಿ ಆಗ್ತದೆ. ಅಲೆನ್ ಆಕ್ಟಿವಿಸ್ಟ್ ಹ್ಯೂಮ್ ಅಂತ ಇಟ್ಕೊಂಡ್ಬಿಟ್ಟು 1883ರ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಯಶಸ್ವಿಯಾಗ್ತದೆ. ಆ ಒಂದು ಯಶಸ್ವಿಯ ಪ್ರೇರಣೆಯಿಂದ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಬ್ರಿಟಿಷರ ಕ್ರೂರವಾಗಿರ್ತಕ್ಕಂಥ ವಕ್ರದೃಷ್ಟಿಗೆ ಅವರು ಇಲ್ಲಿ ತಾವು ಸ್ಥಾಪನೆ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಸಂಸ್ಥೆ ಬಹುಕಾಲ ಬದುಕಲು ಭಾರತೀಯರ ಹಿತಾಸಕ್ತಿಗೆ ಬೆಂಬಲಿಗರಾಗಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳ ಗೌರವಾನ್ವಿತ ವ್ಯಕ್ತಿಯಾಗಿರ್ತಕ್ಕಂಥ A.O. ಹ್ಯೂಮ್ ಅವರ ನಾಯಕತ್ವದಲ್ಲಿ ಮನ್ನಣೆಯನ್ನು ನೀಡ್ತಕ್ಕಂಥದ್ದು ಸುರೇಂದ್ರನಾಥ್ ಬ್ಯಾನರ್ಜಿಯವರು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಅಥವಾ INC ಅಂತ ನಾವೇನು ಹೇಳ್ತೀವಿ, ಆ ಸಂಸ್ಥೆಯ ಸ್ಥಾಪನೆಗೆ ಬ್ಯಾನರ್ಜಿಯವರ ಪಾತ್ರ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಕಾಂಗ್ರೆಸ್ಸಿನ ಸ್ಥಾಪನೆ ಮಾಡುವಲ್ಲಿ A.O. ಹ್ಯೂಮ್ ಅವರ ಪಾತ್ರ ಅಂತ ಇಟ್ಕೊಂಡ್ಬಿಟ್ಟು, ಅಲೆನ್ ಆಕ್ಟಿವಿಸ್ಟ್ ಹ್ಯೂಮ್ ಅಂತಕ್ಕಂಥವರು ಇವರು ಹ್ಯೂಮ್ ಸೈಂಟ್ ಮೇರಿ ಮತ್ತು ಕ್ರೇ ಸೆಂಟ್ ಜೋಸೆಫ್ ಹ್ಯೂಮರ ಮಗನಾಗಿ 1823ರಲ್ಲಿ ಜನಿಸಿದರು. ಅವರು ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸೆ ಅಧ್ಯಯನವನ್ನು ಮಾಡಿರ್ತಕ್ಕಂಥ A.O. ಹ್ಯೂಮ್ ಅವರು ನಂತರದಲ್ಲಿ IAS ಅಧಿಕಾರಿಯಾಗಿ 1849ರಿಂದ 1882ರವರೆಗೆ ಕಲೆಕ್ಟರ್ ಆಗಿ, ಕಮಿಷನರ್ ಆಗಿ, ಭಾರತದ ಅಧೀನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ A.O. ಹ್ಯೂಮ್ ಅವರು. 1882ರಲ್ಲಿ ನಿವೃತ್ತಿಯಾದ ನಂತರ ಭಾರತದ ಸಂಸ್ಕೃತಿ, ಭಾರತೀಯರ ಗುಣ ಸ್ವಭಾವಗಳಿಗೆ ಮಾರು ಹೋಗಿರತಕ್ಕಂಥ A.O. ಹ್ಯೂಮ್ ಅವರು ಭಾರತದ ಅಭಿವೃದ್ಧಿಗಾಗಿ ತಾವು ತಮ್ಮ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸುವುದಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಭಾರತೀಯ ವಿದ್ಯಾವಂತರನ್ನು ರಾಜಕೀಯ ಕ್ಷೇತ್ರಕ್ಕೆ, ರಾಜಕೀಯವಾಗಿ ಸಂಘಟಿತ ಮಾಡುವುದಕ್ಕೆ, ಕರೆತರುವುದಕ್ಕೆ ವಿಶ್ವವಿದ್ಯಾಲಯ ಪದವಿ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪತ್ರವನ್ನು ಬರೀತಾರೆ. ಭಾರತದ ಅಭಿವೃದ್ಧಿಗೆ ದುಡಿಯುವಂಥ ಯಾರು ನಿಷ್ಠಾವಂತರಿದ್ದೀರಿ ಅಥವಾ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿದ್ದೀರಿ, ಅವರು ಮುಂದೆ ಬರಬೇಕು ಅಂತ ಇಟ್ಕೊಂಡ್ಬಿಟ್ಟು A.O. ಹ್ಯೂಮ್ ಅವರು ಭಾರತೀಯ ವಿದ್ಯಾವಂತರಲ್ಲಿ ಕರೆಯನ್ನು ನೀಡುತ್ತಾರೆ. ಇದೇ ಸಮಯದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಈ ದೇಶದಲ್ಲಿರುವಂಥ
ವಿವಿಧ ಸಂಘ ಸಂಸ್ಥೆಗಳನ್ನು ಒಂದೇ ಸೂರಿನಲ್ಲಿ ತರುವಂಥ ರಾಷ್ಟ್ರಮಟ್ಟದ ಸಮ್ಮೇಳನವನ್ನು ಆಯೋಜನೆ ಮಾಡ್ತಕ್ಕಂಥ ಚಟುವಟಿಕೆಯಲ್ಲಿ ತುಂಬ ಕ್ರಿಯಾಶೀಲರಾಗಿ ಕಾರ್ಯಪ್ರವೃತ್ತರಾಗಿದ್ದರು. ಇದು ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಹೇಳ್ತೀವಿ. ಈ ಕಾನ್ಫರೆನ್ಸನ್ನು ಆಯೋಜನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿಯವರ ಪರಿಚಯ ಎ.ಒ. ಹ್ಯೂಮ್ ಅವರು ಆಗುವುದರ ಮೂಲಕ 1883ರಲ್ಲಿ ಆ ಒಂದು ಕಾನ್ಫರೆನ್ಸನ್ನು ನಡೆಸೋದಕ್ಕೆ ತೀರ್ಮಾನಿಸಿ ಯಶಸ್ವಿಯಾಗಿದ್ದರು. ಮತ್ತು ಬ್ರಿಟಿಷರ ಕ್ರೂರ ದೃಷ್ಟಿಯಿಂದ ತಾವು ಸ್ಥಾಪಿಸಲು ಹೊರಟಿರ್ತಕ್ಕಂಥ ಸಂಸ್ಥೆ ಬಹಳ ಕಾಲ ಬದುಕಲು ಎ.ಒ. ಹ್ಯೂಮ್ ಅವರ ನಾಯಕತ್ವಕ್ಕೆ ಮನ್ನಣೆಯನ್ನು ನೀಡುವುದರ ಮೂಲಕ ಈ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥ ಸಂಸ್ಥೆಯ ಮೂಲ ಸ್ಥಾಪಕರು ಅಂತ ಹೇಳಿದ್ರೆ ಎ.ಒ. ಹ್ಯೂಮ್ ಮತ್ತು ಭಾರತೀಯರಾಗಿರ್ತಕ್ಕಂಥ ಸುರೇಂದ್ರನಾಥ್ ಬ್ಯಾನರ್ಜಿಯವರ ಕೊಡುಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು, ಅಮೋಘವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಅಂತ ಇಟ್ಕೊಂಡ್ಬಿಟ್ಟು ಎ.ಒ. ಹ್ಯೂಮ್ ಮತ್ತು ಡಬ್ಲ್ಯೂ.ಸಿ. ಬ್ಯಾನರ್ಜಿ, ಎಂ.ಜಿ. ರಾನಡೆ, ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ, ಸುಬ್ರಹ್ಮಣ್ಯ ಅಯ್ಯರ್ ಮುಂತಾದ ನಾಯಕರ ಜೊತೆಗೆ ಸಮಾಲೋಚನೆ ಮಾಡುವುದರ ಮೂಲಕ ಈ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥ ಸಂಸ್ಥೆಯನ್ನು ಹುಟ್ಟು ಹಾಕುವುದಕ್ಕೆ ಅಥವಾ ಸ್ಥಾಪನೆ ಮಾಡುವುದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತವೆ. ಸರ್ಕಾರದ ಹೊರಗಿನ ಒಂದು ಪ್ರಜಾಪ್ರತಿನಿಧಿ ಸಭೆಯಂತೆ ತಾವು ಸ್ಥಾಪನೆ ಮಾಡಲು ಹೊರಟಿರುವಂಥ ಕಾಂಗ್ರೆಸ್ ಪಕ್ಷ ತನ್ನದೇ ಆಗಿರತಕ್ಕಂಥ ಕೆಲಸವನ್ನು ಮಾಡುತ್ತದೆ ಎಂದು ಹಾಗೂ ಕಾಂಗ್ರೆಸ್ ಪಕ್ಷ ಬ್ರಿಟಿಷ್ ಮಹಾರಾಣಿಯ ಸಮ್ಮುಖದಲ್ಲಿ ತನ್ನದೇ ಆದಂಥ ಸವಿನಯ ವಿರೋಧ ಪಕ್ಷದಂತೆ ಕುಂದುಕೊರತೆಗಳ ಸುಧಾರಣೆಗಳಿಗಾಗಿ ಕೋರಿಕೆದಾರರಂತೆ ಕೆಲಸ ಮಾಡುತ್ತದೆ ಎಂದು ಮಹಾರಾಣಿ ಹಾಗೂ ಆಗಿನ ವೈಸ್ರಾಯ ಲಾರ್ಡ್ ಡಫ್ರಿನ್ ಅವರ ಸಮ್ಮತಿಯನ್ನು ಪಡೆದುಕೊಳ್ಳೋದ್ರ ಮೂಲಕ 1885 ಡಿಸೆಂಬರ್ 26, ಡಿಸೆಂಬರ್ 27, ಡಿಸೆಂಬರ್ 28ರಂದು ಕಾಂಗ್ರೆಸ್ ಪಕ್ಷದ ಸ್ಥಾಪನಾ ಸಮ್ಮೇಳನವನ್ನು ಪೂನಾದಲ್ಲಿ ನಡೆಸುವುದಕ್ಕೆ ತೀರ್ಮಾನಿಸಲಾಗಿದ್ದಿತ್ತು. ಆದರೆ ಪೂನಾದಲ್ಲಿ ಕಾಲರಾ ಮತ್ತು ಪ್ಲೇಗ್ ಅಂತಕ್ಕಂಥ ರೋಗದ ಭಯದಿಂದಾಗಿ ಅಲ್ಲಿ ನಡಿಬೇಕಾಗಿರ್ತಕ್ಕಂಥ ಸಮ್ಮೇಳನವನ್ನು ಮುಂಬೈಗೆ ಅದನ್ನು ಸ್ಥಳಾಂತರ ಮಾಡ್ತಾರೆ. ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ್ ಕಾಲೇಜಿನಲ್ಲಿ ಈ ಒಂದು ಸಮ್ಮೇಳನ ಬದಲಾಯಿಸಿ ಮುಂಬೈಗೆ ಶಿಫ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ಸಮ್ಮೇಳನದಲ್ಲಿ ದೇಶದ ವಿವಿಧ ಭಾಗಗಳಿಂದ ವಿವಿಧ ಸಂಘ ಸಂಸ್ಥೆಗಳಿಂದ ಸುಮಾರು 72 ಜನ ನಾಯಕರು ಭಾಗವಹಿಸಿದರು. ಕರ್ನಾಟಕದ ಬಳ್ಳಾರಿಯಿಂದ 3 ಜನ ಸದಸ್ಯರು ಈ ಒಂದು ಸಮ್ಮೇಳನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಭಾಗವಹಿಸಿದರು ಅಂತಕ್ಕಂಥದ್ದು. ಇವರೆಲ್ಲರೂ ಪೂರ್ವಾನುಮತಿಯಿಂದ ಡಬ್ಲ್ಯೂ.ಸಿ. ಬ್ಯಾನರ್ಜಿಯವರನ್ನು ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಎ.ಒ. ಹ್ಯೂಮ್ ಅವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಘೋಷಿಸಲಾಯಿತು. ಕಾಂಗ್ರೆಸ್ ಜನರ ಎ.ಒ. ಹ್ಯೂಮ್ ಅವರಿಗೆ ಜಯವಾಗಲಿ ಎಂದು ಜಯಘೋಷದೊಂದಿಗೆ 1912ರವರೆಗೆ ಕಾಂಗ್ರೆಸ್ ಪಕ್ಷದ ಅಧಿವೇಶನ ನಡೆಯುತ್ತಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಹೀಗೆ ಕಾಂಗ್ರೆಸ್ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಲಾಯಿತು.